ಎಲ್ಲರಿಗೂ ನಮಸ್ಕಾರ. ನಾನು ರೇವತಿ ಕಾಮತ್. ನನ್ನ ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗ್ತಾ ಇದೆ. ಇದರ ನೇಮು ರೇವತಿ ಕಾಮತ್ ಕನೆಕ್ಟ್ಸ್. ನೀವೆಲ್ಲರೂ ಬಂದು ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನಾನು ನಿಮಗೆಲ್ಲ ತುಂಬ ಉಪಕಾರ ಆಗುವಂಥ ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಯೂಟ್ಯೂಬ್ ಚಾನೆಲ್ ಲಾಂಚ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಫಸ್ಟು ನಿಮಗೆ ಫ್ಲವರ್ ಡೆಕೋರೇಷನ್ ಮಾಡೋದು ಹೇಗೆ, ಫ್ಲವರ್ ಅಂದ್ರೇನು, ಎಷ್ಟು ಥರ ಫ್ಲವರ್ಸ್ ಇರುತ್ತೆ, ಪೂಜಾ ಫ್ಲವರ್ಸ್ ಇರ್ಬೋದು ಇಲ್ಲ ಡೆಕೋರೇಟಿವ್ ಫ್ಲವರ್ಸ್ ಇರ್ಬೋದು, ಫ್ಲವರ್ಸ್ನ ನೀವು ಹೇಗೆ ಉಪಯೋಗಿಸ್ಕೋಬೋದು ಅನ್ನೋದನ್ನು ನಾನು ನಿಮಗೆಲ್ಲ ಹೇಳ್ಕೊಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಹಾಗೆ ಅಂತ ಹೇಳಿದ್ರೆ ನಾನು ತುಂಬ ವರ್ಷಗಳು ಫ್ಲವರ್ ಬಿಸ್ನೆಸ್ಸಲ್ಲಿ ಇದ್ದಿದ್ದರಿಂದ ನನಗೆ ಅದರದ್ದೆಲ್ಲ ಅನುಭವಗಳಾಗಿದೆ. ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡು ನಿಮ್ಮಲ್ಲಿ ಯಾರು ಆಸಕ್ತಿ ಇರೋರು, ಬಿಸ್ನೆಸ್ ಮಾಡಬೇಕು ಅಂತ ಇರೋರು ನೀವನ್ನ ಉಪಯೋಗಿಸ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು. ನಾನು ಪ್ರತಿಯೊಂದು ಸಣ್ಣ ಅಂಶನೂ ಅದರಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಒಂದೊಂದು ಎಪಿಸೋಡಲ್ಲಿ ಒಂದೊಂದು ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಫಸ್ಟು ಶುರು ಮಾಡುವಾಗ ನಾನು ಫ್ಲವರ್ ಅಂತ ಎಷ್ಟು ಥರ ಫ್ಲವರ್ಸ್ ಇದೆ, ನಮ್ಮ ಮಾರ್ಕೆಟಲ್ಲಿ ಯಾವ್ಯಾವ ಥರ ಫ್ಲವರ್ಸ್ ಸಿಗುತ್ತೆ, ಅದಕ್ಕೆ ಎಷ್ಟು ರೇಟು, ಆಮೇಲೆ ನೀವೇ ಸ್ವತಃ ಹೇಗೆ ಮನೆಯಲ್ಲಿ ನೀವು ಡೆಕೋರೇಷನ್ಸ್ ಮಾಡ್ಕೋಬೋದು, ಮನೆ ಒಳಗಡೆ ಸುಂದರವಾಗಿ ಕಾಣೋದಕ್ಕೆ ಹೇಗೆ ಫ್ಲವರ್ ಡೆಕೋರೇಷನ್ ಮಾಡ್ಬೋದು, ಇಟ್ಬಾನ ಅಂದ್ರೇನು, ಫ್ರೀ ಸ್ಟೈಲ್ ಅರೇಂಜ್ಮೆಂಟ್ ಅಂದ್ರೇನು, ಆಮೇಲೆ ಪೂಜಾ ನೀವೀಗ ವರಮಹಾಲಕ್ಷ್ಮಿ ಆಗುತ್ತೆ, ಹಬ್ಬ ಆಗುತ್ತೆ, ಅದಕ್ಕೆ ನೀವೇ ಸ್ವತಃ ಬೇರೆ ಯಾರನ್ನು ಕರೀದೇನೆ ಮನೆಯಲ್ಲೇ ನೀವು ಡೆಕೋರೇಷನ್ ಹೇಗೆ ಮಾಡ್ಕೊಳ್ಬೋದು ಅನ್ನೋ ಟ್ಯಾಕ್ಟಿಕ್ಸು, ಆಮೇಲೆ ನಿಮ್ಮ ಮನೆ ಬಾಗಿಲು ಹೇಗೆ ಸುಂದರವಾಗಿ ನೀವು ಡೆಕೋರೇಟ್ ಮಾಡ್ಬೋದು ಫ್ಲವರ್ಸಿಂದ ಅನ್ನೋ ಟ್ಯಾಕ್ಟಿಕ್ಸು, ಆಮೇಲೆ ಎಲ್ಲ ಥರ ನಾನು ನಿಮಗೆ ಹೇಳ್ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆಂದರೆ ನೀವು ಇದನ್ನು ಉದ್ಯೋಗವಾಗೂ ತೊಗೋಬೋದು, ಇಲ್ಲ ನಿಮ್ಮ ಸ್ವಂತಕ್ಕಾದರೂ ಉಪಯೋಗಿಸ್ಕೋಬೋದು. ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದು ಶುರುವಿನಲ್ಲಿ ನಾನು ಇದನ್ನು ಮಾಡಿಬಿಟ್ಟು ಆಮೇಲೆ ನಾನು ಲ್ಯಾಂಡ್ಸ್ಕೇಪಿಂಗ್ ಹೇಳ್ಕೊಡೋಣ ಅಂತ ಮಾಡಿದ್ದೀನಿ. ಮನೆ ಒಳಗಡೆ ಯಾವ್ಯಾವ ಥರ ಗಿಡಗಳು ಇಟ್ಕೋಬೇಕು, ಮನೆ ಒಳಗಡೆ ಯಾವ್ಯಾವ ಥರ ಗಿಡ ಇಟ್ಕೋಬಾರ್ದು, ಆಮೇಲೆ ನೀವು ಹೇಗೆ ಹೊರಗಡೆ ಸಣ್ಣ ಗಾರ್ಡನ್ ಇದ್ದರೆ ಹೇಗೆ ನೀವು ಗಾರ್ಡನ್ ನೀವೇ ಸ್ವತಃ ಮಾಡ್ಕೊಳ್ಬೋದು, ಆಮೇಲೆ ಹೇಗೆ ನೀವು ಮನೆಯಲ್ಲಿರೋ ಗಾರ್ಡನ್ ಪ್ಲ್ಯಾಂಟ್ಗಳನ್ನು ಕಾಯಿಲೆ ಎಲ್ಲ ಬರದೇ ಇರೋ ಥರ ಹೇಗೆ ಅದನ್ನು ಮೇಂಟೈನ್ ಮಾಡ್ಬೋದು, ಅದನ್ನು ಎಲ್ಲದನ್ನು ನಾನು ನಿಮ್ಗೆ ಕಲಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ನೀವು ಜಾಸ್ತಿ ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದಲ್ಲದೇ ನೀವು ಮಕ್ಕಳನ್ನ ಹೇಗೆ ಬೆಳೆಸಬೇಕು, ಮಕ್ಕಳು ಹಠ ಮಾಡದೆ ಸ್ಕೂಲ್ಗೆ ಹೋಗದೆ ಇದ್ದಾಗ ಮಕ್ಕಳಿಗೆ ಹೇಗೆ ನೀವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಯಾಕೆಂದರೆ ನನ್ನಿಬ್ಬರು ಮಕ್ಕಳು ನಿತಿನ್ ಕಾಮತ್, ನಿಖಿಲ್ ಕಾಮತ್ನ ಸಕ್ಸಸ್ಫುಲ್ಲಾಗಿ ಬೆಳೆಸಿದ್ದೀನಿ. ಅವ್ರು ದೊಡ್ಡ ಆಂಟ್ರಪ್ರನರ್ಸು, ನಿಮಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಿಮ್ಗಳ ಹತ್ರ ನಾನು ಆ ವಿಷಯನೆಲ್ಲ ಹಂಚ್ಕೊಳ್ಳೋಣ ಅಂತ ಇದ್ದೀನಿ. ಆಮೇಲೆ ಮದುವೆ ಆಗಿ ಬಂದಮೇಲೆ ಏನೇನು ಥರ ಪ್ರಾಬ್ಲಮ್ಸ್ ಬರುತ್ತೆ ಅದನ್ನು ನಾನು ಡಿಸ್ಕಸ್ ಮಾಡೋಣ ಅಂತಿದ್ದೀನಿ. ಆಮೇಲೆ ಆ್ಯಸ್ ಯೂಶ್ವಲ್ ಪಾಡ್ಕ್ಯಾಸ್ಟ್ ಥರ ಒಳ್ಳೊಳ್ಳೆಯವರನ್ನು ಕರೆಸ್ಬಿಟ್ಟು ನಿಮ್ಗಳನ್ನೆಲ್ಲ ಕನೆಕ್ಟ್ ಮಾಡಿಸ್ತೀನಿ. ಸೊ ಇದೆಲ್ಲ ಇಷ್ಟೊಂದು ವಿಷಯಗಳಿರೋದ್ರಿಂದ ನೀವುಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಧ್ಯದಲ್ಲಿ ನಿಮ್ಮ ಅಟ್ರ್ಯಾಕ್ಷನ್ಗೋಸ್ಕರ ಸಿಂಗರ್ಸನ್ನು ಕರೆಸಿ ನಾನು ಹಾಡು ಹೇಳಿಸೋದನ್ನು ಪ್ರಯತ್ನ ಪಡ್ತೀನಿ. ಸೊ ಒಟ್ಟಲ್ಲಿ ನನ್ನ ಚಾನಲ್ ನಿಮಗೆಲ್ಲ ಬಹಳ ಆಕರ್ಷಕವಾಗಿರುತ್ತೆ. ನೀವು ದಯವಿಟ್ಟು ನನ್ನ ಚಾನಲ್ನ ನೀವೆಲ್ಲರೂ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಎಷ್ಟೋ ದಿನಗಳಿಂದ ನನ್ನ ಚಾನಲ್ನ ಯಾವಾಗ ಬರುತ್ತೆ ಅಂತ ನನಗೆ ಸಾವಿರಾರು ಜನಗಳು ಕೇಳ್ತಾನೆ ಇದ್ದೀರಾ. ಸೊ ಇವಾಗ ಫೈನಲಿ ಟೈಮ್ ಬಂತು. ಇನ್ನೊಂದು ವಾರದಲ್ಲಿ ನನ್ನ ಚಾನಲ್ ಶುರುವಾಗ್ತಾ ಇದೆ. ಫಸ್ಟು ಶುರುವಾಗೋದು ಸಬ್ಜೆಕ್ಟ್ ಅಂದರೆ ಫ್ಲವರ್ಸ್. ನಿಮಗೆಲ್ಲ ಒಳ್ಳೆಯದಾಗಲಿ. ನನ್ನ ಚಾನಲ್ ನೋಡ್ತಾ ಇರಿ. ನಾವು ಜಾಸ್ತಿ ಕನೆಕ್ಟ್ ಆಗೋಣ. ಸೊ ಡೈರೆಕ್ಟಾಗಿ ಕನೆಕ್ಟ್ ಆಗೋಣ. ಆಮೇಲೆ ಪ್ರಾಕ್ಟಿಕಲ್ ಆಗೂ ಎಲ್ಲಾದರೂ ಒಂದು ಕಡೆ ನಾವೆಲ್ಲರೂ ಸೇರೋಣ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.